ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತ್ತೊಮ್ಮೆ ನಮ್ಮ ಮೆಟ್ರೋದ ಅವಾಂತರ ಬಯಲಿಗೆ ಬಂದಿದೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಕಬ್ಬಿಣದ ತುಂಡು ಬಿದ್ದುಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಭಾರಿ ಅನಾಹುತ. ಕಾರ್ನ ಮೇಲೆ ಬಿದ್ದಿರೋದು ಕಬ್ಬಿಣದ ತುಂಡು. ಕಾರ್ನ ಬಾನೆಟ್ ಹಾಗೇನೆ ಗ್ಲಾಸ್ ಪೀಸ್ ಆಗಿ ಹೋಗಿದೆ, ಅಂದ್ರೆ ಬಿರುಕು ಬಿಟ್ಟಿದೆ. ಅಲ್ಲಿ ಯಶವಂತಪುರದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ನಡೆದಿರೋದು, ಸ್ಟೇಷನ್ ಹತ್ರದಲ್ಲಿ. ರೀಸೆಂಟ್ ಆಗಿ ನಾವು ನೋಡಿದ್ವಿ, ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ್ದು. ಈಗ ನೋಡಿದ್ರೆ ಮತ್ತೊಮ್ಮೆ ನಮ್ಮ ಮೆಟ್ರೋದ ಅವಾಂತರ ಬಯಲಿಗೆ ಬಂದಿದೆ. ಸೊ ಯಾವ ಗ್ಯಾರಂಟಿ ಮೇಲೆ ನಾವು ಹೋಗೋದು ಮೆಟ್ರೋ ಪಿಲ್ಲರ್ ಹತ್ರ? ಈ ತರದೆಲ್ಲ ಈಗ ಗೊಂದಲಗಳು ಸೃಷ್ಟಿಯಾಗಿದೆ. ಸವಾರರ ಮೇಲೆ ಕಬ್ಬಿಣದ ತುಂಡು ಬಿದ್ದಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಮತ್ತೆ ಪ್ರಾಣಹಾನಿ ಆಗಿದ್ರೆ ಯಾರು ಜವಾಬ್ದಾರಿ ತಗೊಳ್ತಾ ಇದ್ರು? ಇವರೇನೋ ಪರಿಹಾರ ಅಂತ ಘೋಷಣೆ ಮಾಡ್ತಾರೆ, ಆದ್ರೆ ಹೋಗಿರೋ ಜೀವಗಳನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಘಟನೆಯಿಂದ ಠಾಣೆ ಮೆಟ್ಟಿಲನ್ನ ಏರಿದ್ದಾರೆ ಕಾರ್ನ ಮಾಲೀಕ ರಿತೇಶ್ ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಮೆಟ್ರೋ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಕಾರ್ ಮಾಲೀಕ ರಿತೇಶ್. ಕಾರಿಗೆ ಈಗ ನಷ್ಟ ಆಗಿದೆ, ಜಖಂ ಆಗಿದೆ ಕಾರು. ಅದನ್ನ ಯಾರು ತುಂಬಿಸ್ಕೊಡ್ತಾರೆ? ಈಗ ಅಧಿಕಾರಿಗಳೇ ಇದಕ್ಕೆ ಹೊಣೆ ಅಂತ ಹೇಳಿ ಆ ಕಾರ್ನ ನಷ್ಟವನ್ನ ತುಂಬುವಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅವ್ರ ಕಾರ್ ಮೇಲೆ ಬಿದ್ದಿದೆ, ಅಕಸ್ಮಾತ್ ಯಾರ ತಲೆ ಮೇಲಾದ್ರೂ ಬಿದ್ದಿದ್ರೆ ಪ್ರಾಣ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಲಿಂದ ಈ ತರ ಕಬ್ಬಿಣದ ತುಂಡುಗಳು ಬಿದ್ದಾಗ. ಕಾರ್ನ ಬಾನೆಟ್ ಹಾಗೇನೆ ಗಾಜು ಬಿರುಕು ಬಿಟ್ಟಿದೆ ಮೇಲಿಂದ ಬಿದ್ದಂತ ಪರಿಣಾಮ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ರೀಸೆಂಟ್ ಆಗಿ ಮೆಟ್ರೋ ಅವಾಂತರದಿಂದ ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ ಪ್ರಕರಣ ನಮ್ ಕಣ್ಮುಂದೆ ಹಾಗೆ ಇದೆ. ಮತ್ತೆ ಈಗ ಅವಾಂತರ ಆಗಿದೆ. ಈ ಘಟನೆಯಲ್ಲಿ ಆಕ್ಚುಲ್ ಆಗಿ ಏನಾಯ್ತು? ಆಕ್ಚುಲಿ ನೀವ್ ಹೇಳ್ದಂಗೆ ಏನು ನಾಗವರದ ಮೆಟ್ರೋ ಸ್ಟೇಷನ್ ಬಳಿ ತಾಯಿ ಮಗು ಸಾವನ್ನಪ್ಪಿದ ಮೇಲೆ ಮೆಟ್ರೋ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಇವತ್ತು ಕೂಡ ಇದೇ ರೀತಿಯಾದಂತಹ ಅನಾಹುತ ತಪ್ಪಿ ಹೋಗಿರುವಂತದ್ದು. ಏನು ಕಾರಿನ ಮಾಲೀಕ ರಿತೇಶ್ ಅನ್ನೋರು ಯಶವಂತಪುರದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ತಮ್ಮ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮೆಟ್ರೋ ಸ್ಟೇಷನ್ ನ ಮೇಲ್ಭಾಗದಲ್ಲಿ ಹಾಕಲಾಗಿದ್ದಂತ ರಾಡ್ ಏನಿದೆ, ಆ ರಾಡ್ ಕಳಚಿಕೊಂಡು ಕಾರಿನ ಮೇಲೆ ಬಿದ್ದಿರುವಂತದ್ದು. ಈ ಪರಿಣಾಮವಾಗಿ ಕಾರಿನ ಗಾಜು ಮತ್ತೆ ಬೋನೆಟ್ ಜಖಂ ಆಗಿದೆ. ಏನ್ ರಾಡ್ ಅದಂತ ಗೊತ್ತಾಗಿದೆಯಾ ರಂಜನ್? ಮೆಟ್ರೋ ಸ್ಟೇಷನ್ ಮೇಲಿಂದ ಬಿತ್ತು ಅಂತ ಗೊತ್ತಾಗಿದೆ. ಅದೇನ್ ಸ್ಪೇರ್ ಪಾರ್ಟ್ ಆಗಿತ್ತಾ ಅಥವಾ ಏನಕ್ಕೆ ಅದನ್ನ ಅಳವಡಿಸಿದ್ರಲ್ಲಿ? ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ರಾಡ್ ಅಂತ ಗೊತ್ತಾಗಿದೆ. ಇನ್ನು ಸ್ಥಳಕ್ಕೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೋಡ್ಬೇಕಾಗಿದೆ ಶಮಿತಾ. ಆ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮೆಟ್ರೋ ಅಧಿಕಾರಿಗಳು ಕೂಡ ಈ ಬಗ್ಗೆ ದೂರನ್ನ ಸ್ವೀಕರಿಸಿ ರಿತೇಶ್ ಅವ್ರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಇನ್ನಷ್ಟು ಮಾಹಿತಿ ಇನ್ನು ಗೊತ್ತಾಗ್ಬೇಕಿದೆ ಶಮಿತಾ. ಈಗ ಕಂಪ್ಲೇಂಟ್ ಅಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಅವರು? ಮತ್ತೆ ಅವ್ರಿಗೇನ್ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಕಾರ್ ಬಾನೆಟ್ ಮತ್ತೆ ಗ್ಲಾಸ್ ಈಗ ಬಿರುಕು ಬಿಟ್ಟಿದೆ. ಕಂಪ್ಲೇಂಟ್ ನಲ್ಲಿ ಈಗ ಮೆನ್ಷನ್ ಮಾಡಿರೋದು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಕಂಪ್ಲೇಂಟ್ ನಲ್ಲಿ ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕಾರಿಗೆ ಏನು ನಷ್ಟ ಆಗಿದೆ, ಈಗ ಗ್ಲಾಸ್ ಮತ್ತೆ ಬೋನೆಟ್ ಏನ್ ಜಖಮ್ ಆಗಿದೆ, ಇದು ಕಂಪ್ಲೀಟ್ ವೆಚ್ಚವನ್ನ ಮೆಟ್ರೋ ಅಧಿಕಾರಿಗಳೇ ಭರಿಸಬೇಕು. ಮತ್ತೆ ಈ ಘಟನೆಗೆ ಕಾರಣ ಏನು, ಹೆಂಗೆ ಆ ಒಂದು ರಾಡ್ ಬಿತ್ತು ಅನ್ನೋದಕ್ಕೆ ಕೂಡ ವಿವರಣೆಯನ್ನ ಕೇಳಿರುವಂತದ್ದು ಪೊಲೀಸರ ಹತ್ರ. ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಮೆಟ್ರೋ ಅಧಿಕಾರಿಗಳ ಹತ್ರ ಕಲೆ ಹಾಕಿದ್ದಾರೆ. ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಿದೆ. ಥ್ಯಾಂಕ್ ಯು ರಂಜನ್ ತಮ್ಮ ಡೀಟೇಲ್ಸ್ಗೆ. ಸಿಎಂ ಹಾಗೇನೆ ಮಾಜಿ ಸಿಎಂ ನಡುವೆ ಅರ್ಕಾವತಿ ದಿನ ಕಳೆದಂತೆ ತಾರಕಕ್ಕೇರ್ತಾ ಇದೆ. ಸಿಎಂ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಆರೋಪವನ್ನ ಮಾಡಿದ್ರು. ಅರ್ಕಾವತಿ ವಿಚಾರದಲ್ಲಿ ನಾನ್ ಸುಳ್ಳು ಹೇಳಿಲ್ಲ ಅಂತ ಹೇಳಿ ಸಿಎಂ ಮತ್ತೆ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರೇ ನೇಮಿಸಿದ ಆಯೋಗದ ವರದಿಯನ್ನ ನಾನು ಓದಿದ್ದೀನಿ ಅಂತ ಹೇಳಿದ್ದಾರೆ. ಏನಾದ್ರೂ ನಾನು ಸುಳ್ಳು ಹೇಳ್ತಾ ಇದ್ರೆ ಅವರೇ ಹೇಳ್ತಿದ್ದಾರೆ, ನಾನೆಲ್ಲ ಹೇಳ್ತಿರೋದು ಅಂತ ಹೇಳಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಕಟು ಸತ್ಯ ಎದುರಿಸುವಂತ ಕಾಲ ಈಗ ಬಂದಿದೆ. ಮುಂದೆ ಏನು ಕ್ರಮ ಆಗುತ್ತೆ ಅಂತ ಹೇಳಿ ನಾನು ನೋಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯ ವಿರುದ್ಧ ತನಿಖೆಯ ಸುಳಿವನ್ನ ಸಿಎಂ ಕೊಟ್ಟಿದ್ದಾರಾ? ಆ ಚರ್ಚೆಗಳು ನಡೀತಾ ಇದೆ ಅರ್ಕಾವತಿ ಫೈಟ್ ಬಗ್ಗೆ. ಯಾಕಂದ್ರೆ ಅರ್ಕಾವತಿ ರೀಡು ಅನ್ನ ಒಂದು ಪದವನ್ನ ಏನಿದೆ ಅದು ಕಾಂಗ್ರೆಸ್ ಅವರು ಮಾಡಿರೋದು ಅಂತ ಹೇಳಿ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿನೋಟಿಫೈ ವಿಷಯದಲ್ಲಿ ನಮ್ಮ ಕಾಲದಲ್ಲಿ ಅದು ಆಗೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಿಎಂ ಮತ್ತೆ ಇವತ್ತು ತನಿಖೆ ಸುಳಿವನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಿರೋರು ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗ್ಬಿಟ್ಟದೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಕೆಂಪಣ್ಣವರು. ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಅದಕ್ಕೆ ವರದಿ ಕೊಡ್ಲಿಲ್ಲ. ಅದಕ್ಕಾಗಿ ವರದಿಯೇ ಕೊಡ್ಲಿಲ್ಲ. ಮತ್ತೆ
ಈಗ ಇವ್ರು ಬಂದು 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡ್ಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿವರೆಗೆ. ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು, ಇವರು ಹಗರಣಗಳೆಲ್ಲ ತೆಗಿಯಕ್ಕೆ ಶುರು ಮಾಡಿದ ಮೇಲೆ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಕ್ ಹೊರಟಿದ್ದಾರೆ. ನಾನು ಅರ್ಕಾವತಿ ಲೇಔಟ್ನಲ್ಲಿ ಒಂದೇ ಒಂದು ಗುಂಟೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಅದನ್ನೇ ಕೆಂಪಣ್ಣ ಅವರು ಕೂಡ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಹೇಳೋದು ಬರೀ ಸುಳ್ಳು. ಸುಳ್ಳು ಅಂತ ಹೆಂಗ್ ಸುಳ್ಳು ಅಂತ ಹೇಳ್ತೀರಿ? ಕಮಿಷನ್ ರಿಪೋರ್ಟ್ ನಾನು ಓದಿದ್ದೇನೆ, ಅದು ಬಸವರಾಜ ಬೊಮ್ಮಾಯಿ ಫೈಂಡಿಂಗ್ ಅಲ್ಲ ನಾನು ಸುಳ್ಳು ಹೇಳೋದಕ್ಕೆ. ಅವ್ರು ನೇಮಿಸಿರುವಂತ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ರಲ್ಲ, ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತೀರ. ಅರ್ಥ ಏನು? ಅವ್ರ ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಎರಡನೇದಾಗಿ ಲೋಕಾಯುಕ್ತದ ಬಗ್ಗೆ ಅವ್ರು ಮತ್ತೆ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ವಾದ ಆದ ಮೇಲೆ ಜಡ್ಜ್ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟ್. ಜಜ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ? ವಾದಗಳ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ತೀವಿ. ಜಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟು ಪ್ರೊಟೆಕ್ಟ್ ದಿ ಕರಪ್ಷನ್ ಇನ್ ಹೈಯರ್ ಅಪ್ಸ್, ಪೊಲಿಟಿಕಲ್ ಕ್ಲಾಸ್ ಅಂಡ್ ಬ್ಯೂರೋಕ್ರೇಟ್ಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾನು ಹೇಳಿರುವಂಥದ್ದು. ಜಜ್ಮೆಂಟ್ ಅನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ನೋಡಿ, ಕಟು ಸತ್ಯ, ಸಿದ್ದರಾಮಣ್ಣವರು ಕಟು ಸತ್ಯವನ್ನು ಎದುರಿಸುವಂಥ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವೇನು ಕ್ರಮ ತೆಗೆದುಕೊಳ್ಳಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಜಸ್ಟಿಸ್ ಕೆಂಪಣ್ಣ ವರದಿಯಲ್ಲಿ ಒಂದು ಲೈನ್ ಕೂಡ ಸಿದ್ದರಾಮಯ್ಯ ಡಿನೋಟಿಫೈ ಮಾಡಿದ್ದಾರೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ, ಸಿಎಂ ಸುಳ್ಳು ಹೇಳ್ತಿದ್ದಾರೆ ಅಂತ. ಸಿಎಂ ನೋಡಿದ್ರೆ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ಇದನ್ನ ಅಸ್ತ್ರ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯಾ? ಖಂಡಿತವಾಗಿ ಶರ್ಮಿತಾ ಶೆಟ್ಟಿ, ಇದೊಂಥರ ಅರ್ಕಾವತಿ ಫೈಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ 40% ಕಮಿಷನ್ ಗಂಭೀರ ಆರೋಪ ಇರ್ತಕ್ಕಂಥದ್ದು, PSA ಸ್ಕ್ಯಾಮ್ ಇರುವಂತದ್ದು, ಅನೇಕ ಹಗರಣಗಳ ಆರೋಪ, ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆಯಲ್ಲಿ ಇವು ಮತ್ತಷ್ಟು ಪ್ರತಿಧ್ವನಿಸುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಇದು ಕಾಂಗ್ರೆಸ್ ವಿರುದ್ಧ ಅತಿ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. 2013ರಿಂದ 2018 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಅರ್ಕಾವತಿಯ 812 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿರುವಂತದ್ದು. ಅದು ನೀಡು ಹೆಸರಿನಲ್ಲಿ ಡಿನೋಟಿಫೈ ಮಾಡಿದ್ರೆ ಇದರಿಂದ ಸರ್ಕಾರದ ಪಕ್ಕಕ್ಕೆ ಸುಮಾರು 8,000 ಕೋಟಿ ನಷ್ಟ ಆಗಿದೆ ಅಂತ ಈಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ರೀಡು ಫೈಟ್ ಈಗ ಆರಂಭ ಆಗಿರುವಂತದ್ದು. ಯಾಕಂತಂದ್ರೆ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಯಾವುದು ಕೂಡ ನಾನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದಂತೆ ಒಂದೇ ಒಂದು ವರದಿಯಲ್ಲಿ ಕೂಡ ಆಯೋಗದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯಲ್ಲಿಲ್ಲ, ಬಸವರಾಜ ಬೊಮ್ಮಾಯಿಯವರು ಸುಳ್ಳನ್ನು ಹೇಳಿದ್ರು ಅಂತ ಹೇಳಿ ಗಂಭೀರವಾಗಿ ತಿರುಗೇಟನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾನು ಇದರಲ್ಲಿ ಸುಳ್ಳು ಹೇಳುವ ಪ್ರಶ್ನೆಯೇ ಬರುವುದಿಲ್ಲ, ಏನಾದ್ರೂ ಸುಳ್ಳು ಹೇಳಿದ್ರೆ ಅವರೇ ಹೇಳ್ತಿದ್ದಾರೆ. ಅವರು ಈಗಾಗಲೇ ನಾನು ಕೆಂಪಣ್ಣ ಆಯೋಗದ ವರದಿಯನ್ನು ನಾನು ಓದಿರುವಂತದ್ದು ಮತ್ತು ಅದರಲ್ಲಿರ್ತಕ್ಕಂಥ ಜಡ್ಜ್ಮೆಂಟ್ ಅನ್ನು ಹೇಳಿದ್ದೇನೆ, ಕಮಿಷನ್ ರಿಪೋರ್ಟ್ ಅನ್ನು ಓದಿದ್ದೇನೆ. ಇದು ಕಟು ಸತ್ಯ. ಸಿದ್ದರಾಮಯ್ಯನವರು ಕಟು ಸತ್ಯವನ್ನು ಎದುರಿಸುವಂತ ಕಾಲ ಬಂದಿದೆ. ಹೀಗಾಗಿ ಮುಂದೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೇವೆ ನಮ್ಮ ಮೂಲಕ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ರಾಜ್ಯ ಸರ್ಕಾರ ವಹಿಸುವ ಸಾಧ್ಯತೆ ಇದೆ. ಉನ್ನತ ಮಟ್ಟದ ತನಿಖೆ ಅಂದ್ರೆ ಅದು ಸಿಬಿಐ ಇರ್ಬೋದು ಅಂತ ಕೂಡ ಹೇಳಲಾಗ್ತದೆ. ಆ ಮುಖಾಂತರ ರೀಡು ಕುರಿತು ಈಗ ಸಿದ್ದರಾಮಯ್ಯ ವಿರುದ್ಧ ಸರ್ಕಾರ ತನಿಖೆಗೆ ಮುಂದಾಗಿರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್. ನಾಳೆ ಹಾಸನದ ಕದನ ಕಲಿಯ ಹೆಸರು ಫೈನಲ್ ಆಗುವಂತ ಚಾನ್ಸಸ್ ಇದೆ. ನಾಳೆ ಬೆಂಗಳೂರಲ್ಲಿ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ. ಬೆಂಗಳೂರಲ್ಲಿ ಹಾಸನ ಕಾರ್ಯಕರ್ತರ ಸಭೆಯನ್ನ ಕುಮಾರಸ್ವಾಮಿ ಕರೆದು ಈಗ ಸ್ವರೂಪ್ ಮತ್ತೆ ಭವಾನಿ ಜೊತೆ ಗುರುತಿಸಿಕೊಂಡವರಿಗೆ ಆಹ್ವಾನ ಕೊಟ್ಟು ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಕಾರ್ಯಕರ್ತರ ಅಭಿಪ್ರಾಯ ಜೊತೆಗೆ ಗೌಪ್ಯವಾಗಿ ಸರ್ವೆ ನಡೆಸಿದಾರಲ್ಲ ಅದ್ರ ಬಗ್ಗೆನೂ ಚರ್ಚೆಯನ್ನು ನಡೆಸ್ತಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ, ಗೆಲ್ಲುವಂತ ಅಭ್ಯರ್ಥಿ ಇದರಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾಳೆನೇ ಟಿಕೆಟ್ ಫೈನಲ್ ಅನ್ನ ಕುಮಾರಸ್ವಾಮಿ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೊಂದು ಕಡೆ ಈಗ ಹಾಸನ ಕ್ಷೇತ್ರದಲ್ಲಿ ರೇವಣ್ಣ ಕುಟುಂಬ ಕ್ಯಾಂಪೇನ್ ಅನ್ನ ಆರಂಭ ಮಾಡಿದ್ದಾಗಿದೆ. ಮತ್ತೆ ಅವರೇನು ಬ್ರೇಕ್ ಹಾಕಿಲ್ಲ ಪ್ರಚಾರ ಕಾರ್ಯಕ್ಕೆ, ಅದು ನಿರಂತರವಾಗಿ ನಡೆಸ್ತಲೇ ಇದ್ದಾರೆ. ಇನ್ನೊಂದು ಕಡೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಮೇಲೆಗೆ ಕುಮಾರಸ್ವಾಮಿಯವರ ಮಾತನ್ನ ನಂಬಿ ಸ್ವರೂಪ್ ಅವರು ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು. ಈಗ ಯಾರಿಗೆ ಫೈನಲ್ ಆಗಿ ಟಿಕೆಟ್ ಸಿಗುತ್ತೆ ಅನ್ನೋದು ನಾಳೆ ಬಹುತೇಕ ಕನ್ಫರ್ಮ್ ಆಗುವಂತ ಚಾನ್ಸಸ್ ಇದೆ. ಶಕ್ತಿ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿ
ರೇವಣ್ಣ ಅವ್ರನ್ನಿಲ್ಲಿ ರೇವಣ್ಣ ಅವ್ರನ್ನ 50,000ದಲ್ಲಿ ಸೋಲಿಸ್ತೀನಿ, ಇದನ್ನೆಲ್ಲ 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾನು 2 ವರ್ಷದ ಹಿಂದೆನೇ ಹೇಳಿದ್ದೇನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ BJP ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು. ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ಧನಾಗಿದ್ದೇನೆ. ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ. ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಹೀಗೆ ಪ್ರಮುಖವಾದಂಥ ಒಂದು 300 ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ. ಮುಕ್ತವಾಗಿ ಚರ್ಚೆ ಮಾಡ್ತೇನೆ. ಆದರೆ ನಾನು ಆ ಕಾರ್ಯಕರ್ತರುಗಳು ನಾಳೆ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನನ್ನ ಪಕ್ಷ ಮುಖ್ಯ, ನೀವು ಬೆಳೆಸಿರೋ ಪಕ್ಷ ಮುಖ್ಯ. ಇಲ್ಲಿ ದೇವೇಗೌಡರ ಆಸೆ ಇವತ್ತು ರೈತರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಅವರು 60 ವರ್ಷದ ಜೀವನ ಏನು ಮುಡುಪಿಟ್ಟಿದ್ರು, ಆ ರೀತಿ ಅವರ ಒಂದು ಆಸೆ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಡಿನ ಜನತೆ ಇವತ್ತು ಸ್ವತಂತ್ರವಾದ ಸರ್ಕಾರ ಕೊಡಬೇಕು JDSಗೆ ಅಂತಕ್ಕಂಥ ಭಾವನೆಗಳಿದ್ದಾರೆ. ಯಡಿಯೂರಪ್ಪ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಎಚ್ಚರಿಕೆ. ಕೆಜೆಪಿ ಕಟ್ಟಿದಾಗ ನಾನು ಮತ್ತೆ ಬಿಜೆಪಿಗೆ ಹೋಗೋದಿಲ್ಲ ಅಂತ ಯಡಿಯೂರಪ್ಪ ಅವಾಗ ಹೇಳಿದ್ರು. ಈಗ ನೋಡಿದ್ರೆ ಜೀವ ಇರೋವರೆಗೂ ಬಿಜೆಪಿ ಅಂತ ಹೇಳ್ತಾರೆ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಯಡಿಯೂರಪ್ಪ 120 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದಾರೆ. ಪಾಪ ಅವರಿಗೆ ಈಗ ಜ್ಞಾನೋದಯ ಆಗಿರಬೇಕು ಅಂತ ಹೇಳಿ ಶೃಂಗೇರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರೇ ಹೇಳ್ಕೊಂಡು ಈ ಬಾರಿ ಪಾಪ ಯಡಿಯೂರಪ್ಪನವ್ರು ಹೇಳಿದ್ದಾರೆ 140 ಸ್ಥಾನವನ್ನು ನಾವು ಗೆಲ್ತೀವಿ ಅಂತೇಳಿ. ಒಂದು ಕಾಲದಲ್ಲಿ ಅವರೇ ಹೇಳಿದ್ದಾರೆ KJP ಮಾಡಿದಾಗ ನನ್ನ ಜೀವ ಇರೋವರಿಗೆ BJPಗೆ ಮತ್ತೆ ನಾನು ಮರಳಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಹೇಳೋದಲ್ಲ. ಇವತ್ತು ನೆನ್ನೆ ಅವ್ರು ಹೇಳಿದ್ದಾರೆ ನಾನು ಬದುಕಿರೋವರಿಗೆ BJPಯ ಸಂಘಟನೆಯಲ್ಲಿ ಇರ್ತೀನಿ ಅಂತ ಹೇಳಿ. ಸಂತೋಷ. ಅವತ್ತು ಅವ್ರು ಹೇಳೋದಂಥದ್ದು ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು, ನನ್ನ ಜೀವ ಇರೋವರಿಗೆ ನನ್ನ ಪ್ರಾಣ ಇರೋವರಿಗೆ BJPಗೆ ಮತ್ತೆ ನಾನು ತಲೆ ಹಾಕಲ್ಲ ಅಂತ ಹೇಳಿದರು. ಈಗ ಪಕ್ಷ ನಾನು ಬದುಕಿರೋವರೆಗೆ BJPಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸಂತೋಷ. ತುಮಕೂರಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಪೋಸ್ಟರ್ಗಳನ್ನ ರಾತ್ರೋರಾತ್ರಿ ಅಂಟಿಸಿಬಿಟ್ಟಿದ್ದಾರೆ. ಪೇ MLA ಹೆಸರಿನ ಪೋಸ್ಟರ್ ಹಂಚಿಕೆ ಮಾಡಿದ್ದಾರೆ. ಈಗ ಬಿಜೆಪಿ ಅವರ ಆರೋಪ ಏನು ಅಂದ್ರೆ ಕಾಂಗ್ರೆಸ್ ಅವರು ಇದನ್ನ ಅಂಟಿಸಿದ್ದಾರೆ ಅಂತ ಹೇಳಿ. ನಿಮ್ ಕೆಲಸ ಆಗಬೇಕಾ, ನನಗೆ ಪೇ ಮಾಡಿ ಅಂತ ಹೇಳಿ ವಿನೂತನ ರೀತಿಯಲ್ಲಿ ಪೇ MLA ಅಂತ ಹೇಳಿ ಹೆಸರಿನ ಪೋಸ್ಟರ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಭಾವಚಿತ್ರ ಇರುವಂತಹ ಪೋಸ್ಟರ್ ಅದು. ಆ ಪೊಲೀಸರಿಂದ ಪೋಸ್ಟರ್ ಹಂಚಿದವರಿಗೋಸ್ಕರ ಹುಡುಕಾಟಗಳು ನಡೀತಾ ಇದೆ. ಇನ್ನೊಂದು ಕಡೆ ಇದೆಲ್ಲ ಕಾಂಗ್ರೆಸ್ ಅವ್ರದೇ ಕೆಲಸ ಅಂತ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪೇ MLA ಹೆಸರಿನ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ, ಹಂಚಿದ್ದಾರೆ. ರಾತ್ರೋರಾತ್ರಿ ಯಾರೋ ಇದನ್ನ ಮಾಡಿದ್ದಾರೆ ಕೆಲಸ, ಆದ್ರೆ ಕಾಂಗ್ರೆಸ್ ಅವ್ರದೇ ಈ ಕೆಲಸ ಅಂತ ಹೇಳಿ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಕೆಲಸ ಆಗಬೇಕಾ, ನನಗೆ ಪೇ ಮಾಡಿ ಅಂತ ಹೇಳಿ ಶಾಸಕ ಜ್ಯೋತಿ ಗಣೇಶ್ ಫೋಟೋವನ್ನ ಅಲ್ಲಿ ಅಂಟಿಸಿದ್ದಾರೆ. ಈ ಹಿಂದೆ ನಾವು ಪೇ CM ಅಂತ ಹೇಳಿ ಕಾಂಗ್ರೆಸ್ ಅವರು ಅಭಿಯಾನ ಮಾಡಿದ್ ನೋಡಿದ್ವಿ. ಈಗ ಪೇ MLA ಅಂತ ಹೇಳಿ ಪೋಸ್ಟರ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಳನ್ನೇ ಅಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ತುರುವೇಕೆರೆ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಈಗ ನನ್ನ ಹೆಸರು ರೇಣುಕಪ್ಪ ಅಂತ, ಇಲ್ಲಿ ಲೋಕಮಳ್ಳಿ ಗ್ರಾಮ ಪಂಚಾಯತಿಯರು ಕಸಬಾ ಹೋಬಳಿ. ಈಗ ನಮ್ಮ ತುರುವೇಕೆರೆ ತಾಲೂಕು ಲೋಕಮಳ್ಳಿ ಕಸಬಾ ಹೋಬಳಿಲಿ ಲೋಕಮಳ್ಳಿ ಪಂಚಾಯತಿ ಅತಿ ಹೆಚ್ಚು ವೀರಶೈವ ಲಿಂಗಾಯತರ ಪಂಚಾಯತಿ. ನಾವು ಇವತ್ತೇನು ವೀರಶೈವ ಲಿಂಗಾಯತರು ಸಂಪೂರ್ಣವಾಗಿ ಜಾತ್ಯತೀತ ಜನತಾ ದಳಕ್ಕೆ ನಮ್ಮ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಎಲ್ಲ ಸಪೋರ್ಟ್ ಮಾಡ್ತೀವಿ. ಇವತ್ತು 80% ನಾವು ಲಿಂಗಾಯತರು ಇವತ್ತ ನಮ್ಮ ತಾಲೂಕಿಗೆ ದಳಕಿದೆ ಮಾಡಿ. ಯಾಕೆಂದ್ರೆ ಅವರು ವ್ಯಕ್ತಿ ಒಳ್ಳೆಯವರು, ಮಾತು ಒಂದ್ ಸ್ವಲ್ಪ ಹೊರಟು ಅನ್ನೋದು ಬಿಟ್ರೆ ಹೃದಯದಾಗ ಏನಲ್ಲ. ಅದರಿಂದ ಇವತ್ತು ನಾವು ಲಿಂಗಾಯತರು ಎಲ್ಲ ಅವ್ರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸ್ತೀವಿ. ಪ್ರತಿ ಬೂತ್ಗೂ ಅವ್ರಿಗೆ ಓಟ್ ಹಾಕಿ ತೋರಿಸ್ತೀವಿ. BJP ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ನನ್ನ ಹೆಸರು GV ಪ್ರಕಾಶ್ ಅಂತ ಹೇಳಿ, ಭಾರತೀಯ ಜನತಾ ಪಾರ್ಟಿಯ ತುರುವೇಕೆರೆ ತಾಲೂಕಿನ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಏನೀಗಾಗಲೇ ತುರುವೇಕೆರೆನ ವಿಧಾನಸಭಾ ಕ್ಷೇತ್ರದ ಮತದಾರರ ಮನಸ್ಸಲ್ಲಿ ಮತ್ತೊಮ್ಮೆ ಜಯರಾಮಣ್ಣ 2023 ಎಂಬ ಒಂದು ಮಾತು ಗಾಳಿಯಾಗಿ ಹಬ್ಬಿದೆ. ಅವರು ಅಭೂತಪೂರ್ವವಾಗಿ ಮತ್ತೊಮ್ಮೆ ಜನರ ಮನಸ್ಸಲ್ಲಿರ್ತಕ್ಕಂಥದ್ದು ಸಾಬೀತಾಗುತ್ತೆ. ಈ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2023ಕ್ಕೆ ಮತ್ತೆ ಅವರು
15-20 ಸಾವಿರ ಬಹುಮತದಿಂದ ಜಯಶೀಲರಾಗ್ತಾರೆ. ಈಗಾಗಲೇ ಅವರು ಬೇಕಾದಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಮತ್ತೊಮ್ಮೆ ಈ ತುರುವೇಕೆರೆ ತಾಲೂಕಿನ ಶಾಸಕರಾಗಿ 100 ಕೂಡ ಖಚಿತವಾಗಿದೆ ಅವರು ಶಾಸಕರಾಗ್ತಂಥದ್ದು. ತುರುವೇಕೆರೆ ಕ್ಷೇತ್ರದ ಏನು ವಿಧಾನಸಭಾ ಕ್ಷೇತ್ರ ಇದೆ, ಈ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಕಾಣದೇ ಇದ್ದಂಥ ಅಭಿವೃದ್ಧಿಯ ಕೆಲಸಗಳನ್ನು ನಾವು ಎಲ್ಲೇ ಹೋದರೂ, ಯಾವುದೇ ಒಂದು ಗ್ರಾಮಕ್ಕೆ, ತಾಲೂಕಿನ ಗಡಿ ಭಾಗದಲ್ಲಿರುವಂಥ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ರಸ್ತೆ ಇಲ್ಲದೆ ಇರತಂಥ ಗ್ರಾಮಗಳಿಗೆಲ್ಲ ಇವತ್ತು ಟಾರ್ ರಸ್ತೆ ಮಾಡಿಸಿದ್ದಾರೆ. ಮತ್ತು ಪ್ರತಿಯೊಂದು ಯಾವುದೇ ಜನಾಂಗದ ಒಂದು ಭಿನ್ನ ಭೇದವಿಲ್ಲದೆ ದಲಿತರ ಕೇರಿ ಇರ್ಬೋದು, ಸವರ್ಣೀಯರ ಕೇರಿ ಇರ್ಬೋದು, ಬೇರೆ ಯಾವುದೇ ಜಾತಿಯವರು ಜನಾಂಗದವ್ರ ಕಾಲೋನಿಗಳು ಇರ್ಬೋದು, ಎಲ್ಲವಕ್ಕೂ ಕೂಡ ಇವತ್ತು ಸಿಸಿ ರಸ್ತೆಯನ್ನು ಎಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಸಿಸಿ ರಸ್ತೆ ಇಲ್ಲ ಅಂತ ಹೇಳುವಂತ ಯಾವುದೇ ಗ್ರಾಮ ಕೂಡ ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಬಿಜೆಪಿ ಸರ್ಕಾರ ಬರೋದು 100ಕ್ಕೆ 100 ಸತ್ಯ. ಜಯರಾಮಣ್ಣವರು MLA ಆಗೋದು ಕೂಡ, ಜಯಗಳಿಸೋದು ಕೂಡ 100 ಸತ್ಯ. ತಾಲೂಕಲ್ಲಿ ನಮ್ಮ MT ಕೃಷ್ಣಪ್ಪ 15 ವರ್ಷ MLA ಆಗಿದ್ರು. ನಮ್ಮ ಅಲ್ಪಸಂಖ್ಯಾತರ ತಾಲೂಕಾದ್ಯಂತ ಅವರಿದ್ದಾಗ ರಕ್ಷಣೆ ಇತ್ತು. ಈಗಲೂ ಅವರ ರಕ್ಷಣೆ ಅಂದ್ರೆ ನಮ್ಮ ಅಲ್ಪಸಂಖ್ಯಾತ MT ಕೃಷ್ಣಪ್ಪರೇ. ಎಲ್ಲಾ ದೀನ ದಲಿತರ ಪರವಾಗಿ, ಎಲ್ಲಾ ಸಮುದಾಯದ ಪರವಾಗಿ ತಾಲೂಕಿನಲ್ಲಿ ಎಲ್ಲಾ ಜನನ ಒಟ್ಟಿಗೆ ತಾಂಡೋಗೋ ವ್ಯಕ್ತಿ ಅಂದ್ರೆ, ಏಕೈಕ ವ್ಯಕ್ತಿ ಅಂದ್ರೆ MT ಕೃಷ್ಣಪ್ಪ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾಡದಲೆ ಎಲ್ಲಾ ಸಮುದಾಯದ ಜೊತೆ ಬೆರೆತು ಎಲ್ಲಾ ಸಮುದಾಯನು ಒಟ್ಟಿಗೆ ತಾಂಡೋಗೋ ವ್ಯಕ್ತಿ ಅಂದ್ರೆ MT ಕೃಷ್ಣಪ್ಪ. ಕೊನೆಯ ಚುನಾವಣೆಯಲ್ಲಿ ಸಚಿವರಾದಂತ ಎಲ್ಲಾ ತಾಲೂಕಾದ್ಯಂತ ಬಯಸ್ತವ್ರೆ. ನಮ್ಮ ತಾಲೂಕಿನ ಮುಸ್ಲಿಂ ಬಾಂಧವರಿಂದ 80-90% ಒಮ್ಮತವಾಗಿ MT ಕೃಷ್ಣಪ್ಪರಿಗೆ ಮತ ಹಾಕಿಸ್ತೀವಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ನನ್ನ ಹೆಸರು ವೆಂಕಟೇಶ್ ಕೋಳಿ ಅಂತ, ಅಮಿತ್ ಶಾ ಅಂತಾರೆ ಪ್ರೀತಿ ಪಾತ್ರಿಗೆ. ನಾನು ಏಕೆಂದ್ರೆ ಟಿವಿ ನೋಡ್ತಾ ಇದ್ದೀನಿ, ಅಚ್ಚೇ ದಿನ ಅಂತ ಮೋದಿ ಬಗ್ಗೆ ಅವೇಳನಕಾರಿ ಮಾತಾಡ್ತಾರೆ. ಅಚ್ಚೇ ದಿನ ಬಗ್ಗೆ ಯಾಕ್ರಿ ನಿಮ್ಗೆ BHL ಮೊನ್ನೆ ಮೋದಿ ಅವರು ಓಪನ್ ಮಾಡ್ಲಿವಾ? ರೈತನ ಮಗ ಹೋಗಿ ಬೆಂಗಳೂರಲ್ಲಿ ಅಪ್ರೆಂಟಿಸ್ ಮಾಡಿದ್ರೆ 10,000ರಿಂದ 30,000 ರೂಪಾಯಿ ಖರ್ಚಾಗುತ್ತೆ. ನಿಮ್ ಮನೆ ಪಕ್ಕದ ಜಿಲ್ಲೆ ಪಕ್ಕಕ್ಕೆ ಬಂದ್ಬಿಡ್ತದ್ರಿ. 10,000 ರೂಪಾಯಿ ಒಬ್ಬ ಅಪ್ರೆಂಟಿಸ್ ಮಾಡಿದ್ರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ಅಲ್ಲಿಗೆ ನಿಮ್ಗೆ ಎಷ್ಟು 30,000 ರೂಪಾಯಿ ಸೇವ್ ಆಗುತ್ತೆ. ಜಯರಾಮಣ್ಣ ಯಾವತ್ತ ಬಿಜೆಪಿ ಯಾವತ್ ಬಂತ ನಮ್ಮ ತಾಲೂಕಿಗೆ ಅವತ್ತಿಂದ ಮಳೆ ಸುಭಿಕ್ಷವಾಗಿ ಆಗ್ತಿದೆ. ನಾನು ಬೀಟ್ನಳ್ಳಿ ರಾಮಣ್ಣ ಅಂತ ಹೇಳಿ ದಲಿತ ಮುಖಂಡ. ಈ ತಾಲೂಕಿಗೆ 100 ಅಂಬೇಡ್ಕರ್ ಭವನ ತಂದ್ರು ದಲಿತರಿಗೋಸ್ಕರವ. ಇವ್ರ ಪೀರಿಯಡ್ ಅಲ್ಲಿ ಒಂದೇ ಒಂದು ನೋಡ್ಲಿಕ್ಕೆ ಒಂದೇ ಒಂದು ಅಂಬೇಡ್ಕರ್ ಭವನ ತಂದಿದಾರಾ? ಇಲ್ಲ. ಅದೇ ರೀತಿ ಸಾವಿರಾರು ದಲಿತ ಕುಟುಂಬಗಳು ಉದ್ಧಾರ ಆಗ್ಲಿ ಅಂತ ಹೇಳಿ ಸಾವಿರಾರು ಕೊಳವೆ ಬಾವಿಗಳನ್ನ ತಂದು ಕೊರೆಸಿದ್ದಾರೆ. ಈ ಬಿಜೆಪಿ ಸರ್ಕಾರದಲ್ಲಿ ಒಂದು ನೋಡ್ಬೇಕು ಅಂದ್ರೆ ಒಂದೇ ಒಂದು 5 ವರ್ಷದಲ್ಲಿ ಒಂದು ಕೊಳವೆ ಬಾವಿ ಕೊರೆಸಿಲ್ಲ. ಹೀಗಾಗಿ ಈ ತಾಲೂಕಿಗೆ MT ಕೃಷ್ಣಪ್ಪನವರ ಅವಶ್ಯಕತೆ ಐತೆ. ಒಕ್ಕೋರಿನಿಂದ ಈ ಸಾರಿ ಬಹಳ ಪ್ರಚಂಡ ಬಹುಮತದಲ್ಲಿ MT ಕೃಷ್ಣಪ್ಪನವರನ್ನ ಗೆಲ್ಲಿಸ್ತಾ ಇದ್ದಾರೆ. OTP ಬರದೇ ಇದ್ರೆ ನಾವು ವೋಟ್ ಹಾಕಲ್ಲ ಅಂತ ಹೇಳಿ ಮೊಬೈಲ್ ಟವರ್ಗೆ ಆಗ್ರಹಿಸಿ ವಿನೂತನ ರೀತಿಯಲ್ಲಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಬಲಿಗೆ ಆಗಿದೆ ಮೆಣಸಿನ ಹಾಡಿಯದ ಜನ ಈ ರೀತಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಜೊತೆಗೆ ಮತದಾನದ ಬಹಿಷ್ಕಾರಕ್ಕೂ ಕೂಡ ಕಾಡಂಚಿನ ಗ್ರಾಮಸ್ಥರು ಮುಂದಾಗಿದ್ದಾರೆ. ನಕ್ಸಲ್ ಪೀಡಿತ ಪ್ರದೇಶಗಳು ಅಂತ ಹೇಳಿ ಹಣೆಪಟ್ಟಿಯನ್ನ ಹೊತ್ತುಕೊಂಡಿವೆ ಈ ಗ್ರಾಮಗಳು. ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಅಭಿಯಾನ ನಡೀತಾ ಇದೆ. ದಶಕಗಳಿಂದ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಟವರ್ಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಅದು ಸಾಧ್ಯನೇ ಆಗಿಲ್ಲ. 70 ಕುಟುಂಬಗಳು ಆ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿವೆ, ಆದ್ರೆ ನೆಟ್ವರ್ಕ್ ಇಲ್ಲ. ಕಳಸ ತಾಲೂಕಿನ ಬಲಿಗೆ ಮೆಣಸಿನ ಹಾಡ್ಯದಲ್ಲಿ ಟವರ್ ಇಲ್ಲ. ಹೀಗಾಗಿ OTP ಬರದೇ ಇದ್ರೆ ನಾವು ವೋಟ್ ಹಾಕಲ್ಲ ಅಂತ ಹೇಳಿ ವಿನೂತನ ರೀತಿಯಲ್ಲಿ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಇಂತಹ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.